ಹಲೋ ಸ್ನೇಹಿತರೆ, ಗುಡ್ ಈವ್ನಿಂಗ್. ನಾನು ಡಾಕ್ಟರ್ ಪುಷ್ಪ ಮಾತಾಡ್ತಾ ಇರೋದು. ಇವತ್ತು ಅತಿ ಸೂಕ್ಷ್ಮವಾಗಿ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ಸ್ವಲ್ಪ ಹೊತ್ತು ಡಯಾಬಿಟಿಸ್ ಮೆಲಿಟಸ್ ಬಗ್ಗೆ ತಿಳ್ಕೊಳ್ಳೋಣ. ಕಾಮನ್ನಾಗಿ ಸ್ನೇಹಿತರೆ, ಈ ಡಯಾಬಿಟಿಸ್ ಮೆಲಿಟಸನ್ನು ಕಾಮನ್ಲಿ ಶುಗರ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ, ಮಧುಮೇಹ ಅಂತ ಹೇಳ್ತೇವೆ. ಏನಂಗಾದರೆ ವಾಟ್ ಈಸ್ ಡಯಾಬಿಟಿಸ್ ಮೆಲಿಟಸ್? ಡಯಾಬಿಟಿಸ್ ಮೆಲಿಟಸ್ is a metabolic disorder. It is caused due to the deficiency of a hormone called insulin. ನಮ್ಮ ದೇಹದಲ್ಲಿ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಇನ್ಸುಲಿನ್ ಹಾರ್ಮೋನಿನ ಸೆಕ್ರೇಷನ್ನು ಕಡಿಮೆ ಆದಾಗ ಬರ್ತಕ್ಕಂಥ ಒಂದು ಡಿಸಾರ್ಡರ್. ಅದು ಮೆಟಾಬಾಲಿಕ್ ಡಿಸಾರ್ಡರ್ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಇದನ್ನು ಟ್ರೀಟ್ ಮಾಡ್ಬೋದು, ಟ್ರೀಟ್ ಮಾಡಿ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅಂತಕ್ಕಂಥ ಒಂದು ಗ್ರಂಥಿ ಇದೆ. ವಿ ಹ್ಯಾವ್ ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್ ಇನ್ ಅವರ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆರ್ ಇನ್ alimentary canal towards the left side below the stomach. ಆ ಪ್ಯಾನ್ಕ್ರಿಯಾಸ್ ಅಂತಕ್ಕಂಥ ಗ್ರಂಥಿ ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ನ ಸೆಕ್ರೆಟ್ ಮಾಡ್ತಾ ಇರುತ್ತೆ. ಈ ಇನ್ಸುಲಿನ್ ಏನು ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ಗ್ಲೂಕೋಸ್ ಫ್ರಮ್ ದ blood and helps in supplying to all the cells of the body. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳಿಗೂ ಕೂಡ ಏನು ಬೇಕು? ಗ್ಲೂಕೋಸ್ ಬೇಕು. ಆ ಗ್ಲೂಕೋಸ್ ಎಲ್ಲ ಸೆಲ್ಸ್ಗೆ ತಲುಪಬೇಕು ಅಂದರೆ ಏನು ಬೇಕು? ಇನ್ಸುಲಿನ್ ಬೇಕು. ಆ ಇನ್ಸುಲಿನ್ ಸೆಕ್ರೇಟ್ ಮಾಡೋರು ಯಾರು? ಪ್ಯಾನ್ಕ್ರಿಯಾಸಲ್ಲಿ ಏನಾದರೂ ತೊಂದರೆ ಆದರೆ, ಪ್ಯಾನ್ಕ್ರಿಯಾಸು ಕ್ಯಾನ್ಸರ್ಗೆ ಟರ್ನ್ ಆಗಿದ್ದರೆ, ಕ್ಯಾನ್ಸರಲ್ಲಿ ಟ್ಯೂಮರ್ ಆಗಿದ್ದರೆ, ಅಥವಾ ನಾವು ಏಜ್ ಆಗ್ತಾ ಆಗ್ತಾ ಪ್ಯಾನ್ಕ್ರಿಯಾಸಲ್ಲಿರ್ತಕ್ಕಂಥ ಪ್ಯಾನ್ಕ್ರಿಯಾಟಿಕ್ ಸೆಲ್ಸ್ ಏನಾಗುತ್ತೆ? ಡಿಜನ್ರೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನಾನಾ ಕಾರಣಗಳಿಂದ ಪ್ಯಾನ್ಕ್ರಿಯಾಸು ತಾನು ಮಾಡ್ತಕ್ಕಂಥ ಕೆಲಸನ ಸರಿಯಾಗಿ ಮಾಡದೇ ಇದ್ದಾಗ ಇನ್ಸುಲಿನ್ ಪ್ರಮಾಣ ಸೆಕ್ರೇಟ್ ಮಾಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನನ್ನ ದೇಹಕ್ಕೆ ಎಷ್ಟು ಇನ್ಸುಲಿನ್ ಬೇಕೋ ಅಷ್ಟು ಇನ್ಸುಲಿನ್ ಸಿಗ್ತಾ ಇರಲ್ಲ. ಅವಾಗೇನಾಗುತ್ತೆ? ಗ್ಲೂಕೋಸು ಬ್ಲಡ್ಡಲ್ಲೇ ಉಳ್ಕೊಳ್ತಾ ಹೋಗುತ್ತೆ. ಆಗ ನಮ್ಮ ಬ್ಲಡ್ನ ತಗೊಂಡು ಸ್ಯಾಂಪಲ್ನ ಟೆಸ್ಟ್ ಮಾಡಿದ್ರೆ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ಲು ಎಷ್ಟಿರಬೇಕು ಅದಕ್ಕಿಂತ ಜಾಸ್ತಿ ಇರುತ್ತೆ. ಇದ್ರೆ ಇರಲಿ ಬಿಡಿ, ಏನಾಗ್ತದೆ ಹಂಗೆ ಹೇಳೋಕ್ಕಾಗೋದಿಲ್ಲ. ಸೆಲ್ಸ್ಗೆ ಗ್ಲೂಕೋಸ್ ಹೋಗಿಲ್ಲ, ಜೀವಕೋಶಗಳಿಗೆ ಗ್ಲೂಕೋಸ್ ತಲುಪಿಲ್ವಾ? ಆವಾಗ ಸೆಲ್ದು ಸ್ಟಾರ್ವೇಷನ್ ಆಗುತ್ತೆ, ಸೆಲ್ಸ್ಗಳು ಉಪವಾಸ ಹೋಗುತ್ತೆ, ಅದಕ್ಕೆ ಎನರ್ಜಿ ಸಿಗೋದಿಲ್ಲ ಗ್ಲೂಕೋಸ್ ಇಲ್ಲ ಅಂತಂದರೆ. ಆ ಕಂಡೀಷನ್ನೇ ನಾವು ಡಯಾಬಿಟೀಸ್, ಶುಗರ್, ಕನ್ನಡದಲ್ಲಿ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಈ ಡಯಾಬಿಟಿಸ್ ಏನಕ್ಕೆ ಬರುತ್ತೆ? ಒಂದು ಪ್ಯಾನ್ಕ್ರಿಯಾಸಲ್ಲಿ ಪ್ರಾಬ್ಲಮ್ ಇದ್ದರೆ ಬರುತ್ತೆ, ನಾನು ಹೇಳಿದೆ. ಇನ್ನೊಂದು ನಮ್ಮ ಜೀವನ ಶೈಲಿ, ಲೈಫ್ ಆ್ಯಕ್ಟಿವಿಟಿ, ನಮ್ಮ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಇದೆ ಅನ್ನೋದ್ರ ಮೇಲೆ ಬರುತ್ತೆ. ದಿನ ಜಂಕ್ ಫುಡ್ಡು ತಿನ್ನೋದು ಕೂತ್ಕೊಳ್ಳೋದು, ಎಕ್ಸಸೈಸ್ ಇಲ್ಲ, ಬಾಡಿ ಹೈಡ್ಲು ಮಾಡ್ತೀರಾ, ವಿಪರೀತವಾದ ಒತ್ತಡನ ತಗೊಳ್ಳೋದು, ಸ್ಟ್ರೆಸ್. ಯು ನೋ ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ದ ಡಿಸೀಸಸ್ ಆರ್ ಡ್ಯೂ ಟು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಮಾಡ್ಕೋಬಾರ್ದು. ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ? ಅನಾರೋಗ್ಯ ಉಂಟಾಗುತ್ತೆ, ಬೇರೆ ಇನ್ನೇನೂ ಆಗೋದಿಲ್ಲ. ಏನಾದರೂ ಒಂದು ಸಮಸ್ಯೆ ಬಂತು ಅಂದರೆ ಅದಕ್ಕೆ ಸೊಲ್ಯೂಷನ್ನ ಕಂಡುಹಿಡಿಬೇಕು. ಪ್ರಾಬ್ಲಮ್ ಆಗಿಟ್ಕೊಂಡು ನಾವು ಪ್ರಾಬ್ಲಮಲ್ಲಿ ಸಿಗಾಕೊಳ್ತಕ್ಕಂಥದ್ದು ಬೇಡ. ಅರ್ಥ ಆಯ್ತಲ್ಲ? ಆದಷ್ಟು ಒತ್ತಡಕ್ಕೆ ನಾವು ಒಳಗಾಗ್ಬೋದು. ಎಲ್ಲರಿಗೂ ಒತ್ತಡ ಇದೆ ರೀ, ಯು ಶುಡ್ ಬ್ಯಾಲೆನ್ಸ್ ಇಟ್. ಅರ್ಥ ಆಯ್ತಲ್ಲ? ಈಗ ಸಕ್ಕರೆ ಕಾಯಿಲೆ ಹೀಗಾಗಿ ಸಕ್ಕರೆ ಕಾಯಿಲೆ ಬಂದುಬಿಡತ್ತೆ. ಬಂದರೆ ಬಿಡಲಿ ನೋಡು, ಸಕ್ಕರೆ ಕಾಯಿಲೆ ಬಂತು, ಒಂದಕ್ಕೊಂದೆಲ್ಲ ಇಂಟರ್ಲಿಂಕು ನಮ್ಮ ದೇಹದಲ್ಲಿ. ಬಿ ಪಿ ಬರ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು, ಹೈಪೋಟೆನ್ಷನ್ ಆಗ್ಬೋದು, ಸ್ವೀಟ್ ತಿನ್ನಂಗಿಲ್ಲ, ಅನ್ನ ತಿನ್ನಂಗಿಲ್ಲ, ಸುಸ್ತು, ಏನೆಲ್ಲ ಪ್ರಾಬ್ಲಮ್ಸ್ ಅಲ್ವಾ? ಈ ಸಕ್ಕರೆ ಕಾಯಿಲೆ ಎರಡು ರೀತಿ ಸಕ್ಕರೆ ಕಾಯಿಲೆ ಬರ್ತದೆ.
ಒಂದು ಡಯಾಬಿಟಿಸ್, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್, ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್, ಇನ್ನೂ ಒಂದಿದೆ ಜುವೈನಲ್ ಡಯಾಬಿಟಿಸ್ ಅಂತ ಕೂಡ ಬರುತ್ತೆ. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂದರೆ ಏನು? ಥ್ರೂಔಟ್ ದ ಲೈಫ್ ದ ಇಂಡಿವಿಜುವಲ್ ಹ್ಯಾಸ್ ಟು ಡಿಪೆಂಡ್ ಆನ್ ದ ಇನ್ಸುಲಿನ್ ಇಂಜೆಕ್ಷನ್. ಇನ್ಸುಲಿನ್ ಮೇಲೆ ಅವನು ಡಿಪೆಂಡ್ ಆಗಲೇಬೇಕು, ಅವನು ಇನ್ಸುಲಿನ ತೊಗೊಳ್ಳೇಬೇಕು. ಇನ್ಸುಲಿನ ತೊಗೊಳ್ದಿದ್ರೆ ಆಗೋದೇ ಇಲ್ಲ ಥ್ರೂಔಟ್ ದ ಲೈಫ್. ಅದು ಹುಟ್ಟಿದ ಮಗುಗಿರ್ಬೋದು, ಹುಟ್ಟಿದ ಮೇಲೆ ಬರ್ಬೋದು, 1 ವರ್ಷದ ಏಜಿನ ತಾರತಮ್ಯ ಇರೋದಿಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಸ್ವಲ್ಪ ಅರ್ಲಿ ಏಜಲ್ಲಿ ಬಂದುಬಿಡುತ್ತೆ. ಇದು ಅರ್ಥ ಆಯ್ತಲ್ಲ? ಆವಾಗ ಅವನು ಥ್ರೂಔಟ್ ದ ಲೈಫು ಅವ್ನು ಬದುಕಿರೋಷ್ಟು ದಿನ ಕೂಡ ಇನ್ಸುಲಿನ್ ಇಂಜೆಕ್ಷನ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್, IDDM ಅಂತ ಕರೀತಾರೆ. ಇನ್ನೊಂದು ಡಯಾಬಿಟಿಸ್ ಇದೆ, ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್. ಅಂದರೆ ಇದು ಸ್ವಲ್ಪ ಏಜ್ ಆದಮೇಲೆ ಬರ್ತಕ್ಕಂಥದ್ದು, ಕಾಲಕ್ರಮೇಣ ಒಂದು 45 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ ಪ್ಯಾನ್ಕ್ರಿಯಸ್ಸು ತಾನು ಮಾಡ್ತಕ್ಕಂಥ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ, ಒಬೀಸ್ ಆಗ್ತೇವೆ, ದಪ್ಪ ಆಗ್ತಾ ಹೋಗ್ತೇವೆ, ವೆಯ್ಟ್ ಆಗ್ತಾ ಹೋಗ್ತೀವಿ, ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಬರ್ತಕ್ಕಂಥ ಡಯಾಬಿಟಿಸ್ನ ನಾವೇನು ಮಾಡ್ತೀವಿ? ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ, NIDDM. ಅಂದರೆ ಅಷ್ಟು ವರ್ಷಗಳ ಕಾಲ ನಾವು ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಿರಲಿಲ್ಲ, ಬಟ್ ಸ್ವಲ್ಪ ಏಜ್ ಆದಮೇಲೆ ಬರ್ತಾ ಇದೆ. ಆವಾಗ ನಾವು ಇನ್ಸುಲಿನ್ನ ಡೋಸೇಜ್ ಪ್ರಕಾರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಎಷ್ಟು ಡಿಫಿಷಿಯನ್ಸ್ ಇದೆ ಅಷ್ಟನ್ನು ನಾವು ಇನ್ಸುಲಿನ್ನ ನಮ್ಮ ದೇಹಕ್ಕೆ ತೊಗೊಳ್ಬೇಕಾಗತ್ತೆ. ಸಿಂಥೆಟಿಕ್ ಇನ್ಸುಲಿನ್ನ ನಾವು ನಮ್ಮ ದೇಹಕ್ಕೆ ತೊಗೋಬೇಕಾಗುತ್ತೆ. ಜುವೈನಲ್ ಡಯಾಬಿಟಿಸ್ ಅಂತ ಇದೆ. ಜುವೈನಲ್ ಅಂದರೆ ಅತೀ ಚಿಕ್ಕ ವಯಸ್ಸಿನಲ್ಲಿ ಬರ್ತಕ್ಕಂಥದ್ದು. ದಟ್ ಈಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಓನ್ಲಿ. ಅತೀ ಚಿಕ್ಕ ವಯಸ್ಸಿನಲ್ಲಿ ಡಯಾಬಿಟಿಸ್ ಬಂದುಬಿಡುತ್ತೆ. ಅದನ್ನು ನಾವು ಜುವೈನಲ್ ಡಯಾಬಿಟಿಸ್ ಅಂತ ಕೂಡ ಬರುತ್ತೆ. ಆದರೆ ಕೆಲವು ಪ್ರೆಗ್ನೆಂಟ್ ವುಮೆನಲ್ಲೂ ಕೂಡ ಡಯಾಬಿಟಿಸ್ ಬರುತ್ತೆ. ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರೀತೇವೆ. ಬಿಡಿ ಡಯಾಬಿಟಿಸ್ ಬಂತು ಏನಾಯಿತು? ಇಲ್ಲ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಜಾಸ್ತಿ ಇದೆ. ಹೈಪರ್ಗ್ಲೈಸಿಮಿ ಆಗುತ್ತೆ. ಹೈಪರ್ಗ್ಲೈಸಿಮಿ ಅಂತಂದರೆ ರೈಸ್ ಇನ್ ಗ್ಲೂಕೋಸ್ ಲೆವೆಲ್ ಇನ್ ಅವರ್ ಬ್ಲಡ್, ಬಿಕಾಸ್ ಮೈ ಬಾಡಿ ಸೆಲ್ಸ್ ಫೇಲ್ ಟು ಅಬ್ಸರ್ವ್ ದ ಗ್ಲೂಕೋಸ್ ಫ್ರಮ್ ದ ಬ್ಲಡ್. ನೀನು ಬ್ಲಡ್ ತಗೊಂಡು ಚೆಕ್ ಮಾಡಿದ್ವಿ ಅಂತಂದರೆ ಅದರಲ್ಲಿ ಗ್ಲೂಕೋಸ್ ಲೆವೆಲು ಜಾಸ್ತಿ ಇರುತ್ತೆ. ಯೂರಿನ್ ತೊಗೊಂಡು ಟೆಸ್ಟ್ ಮಾಡಿದ್ರೂ ಕೂಡ ಗ್ಲೂಕೋಸ್ ಲೆವೆಲು ಜಾಸ್ತಿ ಇರುತ್ತೆ. ಮತ್ತು ನೀನು ಬ್ಲಡ್ ತೊಗೊಂಡು ಟೆಸ್ಟ್ ಮಾಡಿದ್ರೆ ಕೀಟೋನ್ ಬಾಡೀಸ್ ಇರುತ್ತೆ, ಗೊತ್ತಾಯ್ತಲ್ಲ? ಸೊ ಅಲ್ಲಿ C++ ಫಾರ್ಮೇಷನ್ ಆಗಿ ಪ್ರೋಟೀನ್ ಡಿಗ್ರೇಡೇಷನ್ನು ಆಗ್ತಕ್ಕಂಥ ಸಂದರ್ಭದಲ್ಲಿ ಕೀಟೋನ್ ಬಾಡೀಸ್ ಫಾರ್ಮ್ ಆಗಿ ನಮ್ಮ ಬ್ಲಡ್ಡಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ದಟ್ಸ್ ವೈ ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ಸಲ್ಲಿ ಫೌಲ್ ಸ್ಮೆಲ್ ಬರುತ್ತೆ ಅವ್ರ ಉಸಿರಾಟದಲ್ಲಿ, ಆ ಕೀಟೋನ್ ಬಾಡೀಸ್ ಫಾರ್ಮೇಷನ್ ಆಗಿದೆ ಅಂತಕ್ಕಂಥದ್ದು. ಮತ್ತು ಪಾಲಿಪೇಜಿಯಾ ಆಗುತ್ತೆ, ಯಾವಾಗಲೂ ಹಸಿವಾಗ್ತಾ ಇರುತ್ತೆ. ನಮ್ಮ ಥರ ಬೆಳಗ್ಗೆ ತಿನ್ಬಿಟ್ಟು ಸಂಜೆವರೆಗೂ ಹಾಗೇ ಇರ್ತೀನಿ ಇಲ್ಲ. ಪಾಲಿಪೇಜಿ ಅಂದರೆ ಹಗಲೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ, ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಬಿಕಾಸ್ ಬಾಡಿ ಸೆಲ್ಸ್ಗೆ ಗ್ಲೂಕೋಸ್ ಹೋಗ್ತಾ ಇಲ್ಲಲ್ಲ, ಬ್ಲಡ್ಡಲ್ಲೇ ಉಳ್ಕೊಳ್ತಾ ಇದೆ. ಸೊ ಹಂಗಾಗಿ ಅವರಲ್ಲಿ ಹಸಿವು ಜಾಸ್ತಿ, ಅದನ್ನ ಪಾಲಿಪೇಜಿಯಾ ಅಂತ ಕರಿತೀವಿ. ಪಾಲಿಡಿಪ್ಸಿಯಾ ಕೂಡ ಆಗುತ್ತೆ ಅವ್ರಿಗೆ. ಅತಿಯಾದ ಥರ್ಸ್ಟ್, ಬಾಯಾರಿಕೆ ಆಗ್ತಾ ಇರುತ್ತೆ, ಯಾವಾಗಲೂ ನೀರು ಕುಡಿಯೋಣ ಅಂತ ಅನಿಸುತ್ತೆ. ಪಾಲಿಯೂರಿಯಾ ಕೂಡ ಆಗುತ್ತೆ, ಅಂದರೆ ಯಾವಾಗಲೂ ಯೂರಿನೇಷನ್ ಹೋಗ್ತಾ ಇರ್ತಾರೆ ಅವರು. ಒಂದು ಮತ್ತು ಗಾಯ ಆದರೆ ಅವರಿಗೆ ಬೇಗ ಆಗೋದಿಲ್ಲ. ಅಲ್ಲಿ ಹೊಸ ಸೆಲ್ಸ್ ಬಂದು ಹಳೆ ಸೆಲ್ಸ್ನೆಲ್ಲ ರಿಪ್ಲೇಸ್ ಮಾಡಿ ಹೊಸ ಸೆಲ್ಸ್ ಬಂದು ಗಾಯ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಕೆಲವು ಸದಿಮೆ ಅದನ್ನು ನಾವು ಕಂಟ್ರೋಲ್ ಮಾಡಿಲ್ಲ, ಟ್ರೀಟ್ ಮಾಡಿಲ್ಲ ಸರಿಯಾಗಿ ಅಂದರೆ ಗ್ಯಾಂಗ್ನಿಗೆ ಟರ್ನ್ ಆಗಿಬಿಟ್ಟು ಕೈ ಕಾಲನ್ನೇ ತೆಗಿಬೇಕಾದ ಸಂದರ್ಭ ಕೂಡ ಅಲ್ಲಿ ಬರ್ತದೆ. ಆಯಿತಾ? ಸೊ ಈ ಥರದ್ದೆಲ್ಲ ಸಿಂಪ್ಟಮ್ಸು ಡಯಾಬಿಟಿಸಲ್ಲಿ ಇರುತ್ತೆ. ಮತ್ತು ವೆಯ್ಟು ಲೂಸ್ ಆಗ್ತಾ ಹೋಗುತ್ತೆ, ತೂಕ ಕಾಲಕ್ರಮೇಣ ಬರ್ತಾ ಬರ್ತಾ ತುಂಬ ಸಣ್ಣ ಆಗಿಬಿಡ್ತಾರೆ. ಫೆಟೆಗ್ಯೂ ಎಂಡರ್ಗೂ ಫೆಟೆಗ್ಯೂ ತುಂಬ ಸುಸ್ತಾಗ್ತಾರೆ. ಅದಕ್ಕೆ ಡಯಾಬಿಟಿಸ್ ಮೆಲಿಟಸ್ ಅವ್ರಿಗೆ ಎಕ್ಸಸೈಸ್ ಮಾಡಬೇಕು, ಆದರೆ ಮಾಡರೇಟ್ ಎಕ್ಸಸೈಸ್ ಮಾಡಿ ಅಂತ ನಾವು ಹೇಳ್ತೇವೆ. ಸ್ವಲ್ಪ ಮೆಡಿಟೇಷನ್ ಮಾಡಿ, ಬೇರೆಯವ್ರ ಥರ ಜಿಮ್ಗೆ ಹೋಗಿ ಬಾಡಿ ಎಲ್ಲ ಮಾಡಿ ಕಸರತ್ತು ಮಾಡಿ ಹಂಗೆ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಬಿಕಮ್ ಫೆಟೆಗ್ಯೂ ತುಂಬ ಸುಸ್ತಾಗಿಬಿಡ್ತಾರೆ. ಮಾಡ್ರೇಟಾಗಿ ಮಾಡಬೇಕು. ಆಮೇಲೆ ಈ ಡಯಾಬಿಟಿಸ್ ಬರಲಿಕ್ಕೆ ಕಾರಣ ನಾನು ಹೇಳಿದೆ, ಪ್ಯಾನ್ಕ್ರಿಯಸ್ ಪ್ರಾಬ್ಲಮ್ ಇರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಒಬೇಸಿಟಿ ಇರ್ಬೋದು,
ಕುಡಿತದ ಚಟ ಇರ್ಬೋದು, ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಕ್ಕಂಥದ್ದು ಇರ್ಬೋದು. ಇಂಥದ್ರಿಂದನೇ ಬರುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋದಕ್ಕಿಂತ ದೀಸ್ ಆರ್ ದ ರೀಸನ್ಸ್. ಮೇನ್ ರೀಸನ್ ಇಸ್ ಒಬೆಸಿಟಿ. ಮತ್ತು ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲ ಒಂದು ಲೈಫ್ ಸ್ಟೈಲ್ನ ಬೇರೆ ರೀತಿಯೇ ಮಾಡ್ಕೊಂಡು ಬಿಟ್ಟಿದ್ದೇವೆ. ನಮ್ಮ ದೇಹಕ್ಕೆ ನಾವೇನೂ ಕೆಲಸ ಕೊಡ್ತಾನೆ ಏನಾಗ್ತಾ ಇದೆ, ಬಾಡಿ ವೆಯ್ಟ್ ಗೈನ್ ಆಗಿ ಒಬೀಸ್ ಆಗ್ತಾ ಇದ್ದೀವಿ. ಹಿಂದಿನ ಕಾಲದಾಗ ಹಂಗಿರಲಿಲ್ಲಲ್ಲ. ಖಾರ ರುಬ್ಬಕ್ಕೆ ಮಿಕ್ಸಿ ಇತ್ತ ಇಲ್ಲ. ಈಗ ಮಿಕ್ಸಿ, ಖಾರ ರುಬ್ಬನಿಲ್ಲ, ಕೈಗಳಿಗೆ ಕೆಲಸ ಇಲ್ಲ, ಬಟ್ಟೆ ಒಗೆಯಂಗಿಲ್ಲ, ಬಟ್ಟೆ ಒಗ್ದು ಜಾಲಿಸಿ ಬಗ್ಗಿ ಎದ್ದೆ ಒಳಗೆ ಎಷ್ಟು ಕೆಲಸ ಆಗ್ತಿತ್ತು. ವಾಷಿಂಗ್ ಮಿಷಿನ್ ಮಾಡ್ತಾಯಿದೆ, ವ್ಯಾಕ್ಯೂಮ್ ಕ್ಲೀನರ್ ಇದೆ, ಮಾಬಲ್ಲಿ ನೆನ ಕ್ಲೀನ್ ಮಾಡ್ತೀವಿ. ಮೊದಲೆಲ್ಲ ಹಿಂಗೆ ಬಗ್ಗಿ ಎಲ್ಲ ಮಾಡಿ ಎದ್ದು ಮಾಡಿ ಸೊಂಟಕ್ಕೆ ಎಲ್ಲ ಎಕ್ಸಸೈಸ್ ಆಗ್ತಾಯಿತ್ತು. ಪ್ರೆಗ್ನೆಂಟ್ ವುಮೆನ್ಗೆ ಈಸಿ ಡೆಲಿವರಿ ಆಗೋದು, ಬಿಕಾಸ್ ಅವಳು ಅಷ್ಟು ಕೆಲಸ ಮಾಡ್ತಾಯಿದ್ಲು. ಓಕೆ, ಇಷ್ಟೆಲ್ಲ ಮತ್ತು ಗಾಡಿಗಳನ್ನ ಇಟ್ಕೊಂಡಿದ್ವಿ, 2 ವೀಲರ್ 4 ವೀಲರ್, ನಡೆಯೋದಿಲ್ಲ. ಇವೆಲ್ಲದರ ಮಧ್ಯೆ ನಾವು ತಿಂತಕ್ಕಂಥ ಎಲ್ಲ ಅಡಲ್ಟ್ರೇಟ್ ಫುಡ್ಡು, ಜಂಕ್ ಫುಡ್ಡು, ಇದೆಲ್ಲ ಸೇರಿಕೊಂಡು ನಮ್ಮ ಜೀವನ ಶೈಲಿ ತುಂಬ ವ್ಯತ್ಯಾಸ ಆಗಿಬಿಟ್ಟಿದೆ. ನೋಡಿ, ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳು, ಅಂಗವ್ಯೂಹ ಅಂದರೆ ಆರ್ಗನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಅವಕ್ಕೆ ಕೆಲಸ ಕೊಡಬೇಕು ನಾವು. ಎವಲ್ಯೂಷನಲ್ಲಿ ಲೆಮಾರ್ಕ್ ಅಂತಕ್ಕಂಥ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ, ಎನಿ ಆರ್ಗನ್ ಆಫ್ ಅನ್ ಆರ್ಗ್ಯಾನಿಸಮ್ ಈಸ್ ನಾಟ್ ಯೂಸ್ಡ್ ಕಂಟಿನ್ಯೂಯಸ್ಲಿ. ಅದೇನಾಗುತ್ತೆ ಗೊತ್ತಾ, ಫಸ್ಟು ಫಂಕ್ಷನ್ಲೆಸ್ ಆಗುತ್ತೆ, ಆಮೇಲೆ ಕಾಲಕ್ರಮೇಣ ಅದು ಡಿಸಪಿಯರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಆಫ್ ಲೆಮಾರ್ಕಿಸಮ್. ಸೊ ನಾವು ದೇಹಕ್ಕೆ ಕೆಲಸ ಕೊಟ್ಟಾಗ, ಚಟುವಟಿಕೆಯಿಂದ ಇಟ್ಕೊಂಡಾಗ ಅದಕ್ಕೆ ಎಕ್ಸಸೈಸ್ ಆಗುತ್ತೆ, ಅದು ಫಂಕ್ಷನಲ್ ಆಗಿ ಉಟ್ಕೊಳ್ಳುತ್ತೆ, ತನ್ನ ಫಂಕ್ಷನ್ನು ಚೆನ್ನಾಗಿ ಮಾಡ್ತಾ ಇರುತ್ತೆ ಅಂತ ಅರ್ಥ. ಯಾವುದೇ ಅಂಗಾಂಗನ ನಾವು ಐಡ್ಲಾಗಿ ಇಡಬಾರ್ದು ಅಂತಕ್ಕಂಥದ್ದು. ಸೊ ಇದನ್ನು ನಾನು ಟೆಕ್ನಿಕಲಿ ಕೂಡ ಮಾತಾಡ್ಬೋದು ಪೂರ್ತಿಯಾಗಿ, ಆದರೆ ಸಾಮಾನ್ಯ ಜನಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಇಫ್ ಐ ಯೂಸ್ ದ ಟೆಕ್ನಿಕಲ್ ವರ್ಡ್ಸ್ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ವಾಟ್ ಈಸ್ ಡಯಾಬಿಟಿಸ್ ಮೆಲಿಟಸ್. ಆದರೆ ನಾನು ಪ್ರೀತಿಯಿಂದ ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇರೋದೇನು ಗೊತ್ತಾ, ಸಾಮಾನ್ಯ ಪ್ರಜೆನೂ ಕೂಡ, ವಿದ್ಯಾವಂತ ಅಲ್ಲದಿದ್ದರೂ ಕೂಡ ಅವನಿಗೆ ಸಕ್ಕರೆ ಕಾಯಿಲೆ ಅಂದರೆ ಏನು ಅಂತ ಗೊತ್ತಾಗಬೇಕು. ನೋಡಿ, ನಿಮ್ಮ ದೇಹದ ತೂಕ ಕಡಿಮೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಅತಿ ಬಾಯಾರಿಕೆ ಆಗ್ತಿದೆ, ಉಸಿರಾಟ ಆಡಿದಾಗ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇದೆ, ಅರ್ಥ ಆಯ್ತಲ್ವ? ನೀನು ವೆಯ್ಟ್ ಗೈನ್ ಆಗಿದ್ದೆ, ಇದ್ದಕ್ಕಿದ್ದಂಗೆ ಸಣ್ಣ ಆಗ್ತಾ ಇದೆಯಾ, ಈ ಥರದ ಸಿಂಪ್ಟಮ್ಸ್ ಎಲ್ಲ ಇವಾಗವಾಗ ಮೂತ್ರ ವಿಸರ್ಜನೆ ಮಾಡ್ತಾ ಇದೆಯಾ ಅಂತ ಎಲ್ಲ ಇದ್ದಾಗ ಇದು ಸಿಂಪ್ಟಮ್ಸ್, ಇಂಡಿಕೇಶನ್ ಆಗುತ್ತೆ ನಿಮಗೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಹೋಗಿ ಡಾಕ್ಟರ್ ಹತ್ರ ಪರಿಪೂರ್ಣವಾದ ಒಂದು ಡಯಾಗ್ನೈಸ್ನ ನೀವು ಮಾಡಿಸಿ. ಗೊತ್ತಾದರೆ ಅದನ್ನು ನೀವು ಟ್ರೀಟ್ ಮಾಡೋದ್ರ ಮೂಲಕ ಕಂಟ್ರೋಲಾಗಿ ಇಟ್ಕೊಳ್ಬೋದು. ಇಲ್ಲಾಂದರೆ ದೇಹಕ್ಕೆ ತೊಂದರೆ ಆಗುತ್ತೆ ಸ್ನೇಹಿತರೆ. ಹಾರ್ಟ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಬ್ರೈನ್ ಹ್ಯೂಮರೇಜ್ ಆಗುತ್ತೆ, ಏನು ಬೇಕಾದರೂ ಆಗ್ಬೋದಲ್ವಾ. ದಯವಿಟ್ಟು ಸ್ವಲ್ಪ ಗಮನಿಸಿ. ಧನ್ಯವಾದಗಳು.